ಹಲೋ, ಹೇಗಿದ್ದೀರಾ? ನಾನು ರೇಣುಕಾ. ನಿಮ್ಗಾಗಿ ನಾನೊಂದು ಕಾರ್ಯಕ್ರಮ ತಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಬರೋದಿಲ್ಲ ಬಾಯ್ಸ್, ಯಾಕಂದ್ರೆ ಇದು ಕಿಶೋರಿಯರ ನನ್ ವಾಯ್ಸ್ ನನ್ ಚಾಯ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಬಿಸ್ಲು, ಏನ್ ಬಿಸ್ಲು. ನೀರ್ ಎಷ್ಟು ಕುಡಿದ್ರೂ ಸಾಕಾಗ್ತಿಲ್ಲ ಅಲ್ವಾ? ಫ್ಯಾನ್ ಗಾಳಿನೂ ಬಿಸಿಯಾಗಿ ಬೆಳಗಿನ ಜಾವ ತನಕ ನಿದ್ದೆ ಬರಲ್ಲ ಅನ್ನೋ ತರ ಆಗ್ತಿದೆ ನೋಡಿ. ನಮ್ ವಾಹಿದ ಮೇಡಮ್ ಹತ್ರ ಪಾಪ ನಮ್ ಕಿಶೋರಿಯರು ಈ ಟೈಮಲ್ಲಿ ಸೆಕೆ ತಡ್ಕೊಂಡು ಓದ್ಬೇಕಲ್ವಾ, ಕಷ್ಟ ಅಲ್ವಾ ಅವರಿಗೆ ಅಂದೆ. ಅದಕ್ಕೆ ಅವರು ಹಂಗೇನಿಲ್ಲ ರೇಣುಕಾ, ನಾವು ಬಿಸ್ಲಿಗೆ ಸೆಕೆಗೆ ಬಗ್ಗಲ್ಲ, ಓದ್ತೀವಿ ಅಂತಾರೆ ನಮ್ ಕಿಶೋರಿಯರು ಅಂದ್ಬಿಟ್ರು. ಇದೇ ತರ ಓದ್ತಿರೋ ನಮ್ ಕಿಶೋರಿಯರಿಗೆಲ್ಲ ಆಲ್ ದ ಬೆಸ್ಟ್. ಓ, ನಮ್ಗೆ ಅವಕಾಶ ಕೊಡಿ, ನಾವು ಮಾತಾಡ್ತೀವಿ ಅಂತ ಯಾರೋ ಬಂದಿದ್ದಾರೆ, ಬನ್ನಿ ಕೇಳೋಣ. ನಿನ್ನ ಪರಿಚಯ ಮಾಡ್ಕೋತೀಯಾ? ಹಾಯ್, ಐ ಆಮ್ ಲಕ್ಷ್ಮಿ. ನನ್ನ ತಂದೆ ಹೆಸರು ರಾಜಶೇಖರ್ ಆಳಂಗೆ. ನಾನು ಸರ್ಕಾರಿ ಪ್ರೌಢಶಾಲೆ ಖಜೂರಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸ್ವಪ್ನ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ, ಆದರ್ಶ ವಿದ್ಯಾಲಯ ಬಿಬ್ಬಳ್ಳಿ RMS ಇಂದ ನಾವು ಮಾತಾಡ್ತಾ ಇರೋದು. ನನ್ನ ಹೆಸರು ಸಿಂಚನ. ನಾನು ಆದರ್ಶ ವಿದ್ಯಾಲಯ ಬಿಬ್ಬಳ್ಳಿ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ. ನಾನು 9th ಕ್ಲಾಸ್ ಅಲ್ಲಿ ಓದ್ತಿದ್ದೀನಿ ಇವಾಗ. ನನ್ನ ಹೆಸರು ಈಶ್ವರಿ. ನನ್ನ ತಂದೆ ಹೆಸರು ಬಸವರಾಜ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ಇಮ್ಯಾಜಿನ್ ಮಾಡ್ಕೋ, ನಾಳೆಯಿಂದ ನಿಮ್ಮನೆಗೆ ನೀನೇ ಯಜಮಾನಿ ಆದ್ರೆ ಹೇಗಿರತ್ತೆ? ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇರ್ತದ್ರಿ. ಖುಷಿ ಆಗುತ್ತೆ, ಮತ್ತೆ ಮೀನ್ಸ್ ಯಾವ ತರ ಪರಿಸ್ಥಿತಿ ಬರುತ್ತೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ, ಜವಾಬ್ದಾರಿ ಹೆಚ್ಚಾಗುತ್ತೆ, ಯಾವ ತರ ನಿಭಾಯಿಸ್ಕೋಬೇಕು ಯೋಚನೆ ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್. ಈ ಕಡೆ ಒಂಥರ ಬೇಜಾರಾಗ್ತದ್ರಿ. ಬೇಜಾರಾಗಿ ಎಲ್ಲ ಕೆಲ್ಸ ನಮ್ಮೇಲೆ ಇದೆಯಲ್ಲಪ್ಪ, ನಾವ್ ಹೆಂಗ್ ಮಾಡ್ಬೇಕು ಅದಂತೆಲ್ಲ. ಆಗ ನೀನು ಏನೇನ್ ಮಾಡ್ತೀಯ? ಎಲ್ಲಾ ತರಕಾರಿ ರೊಕ್ಕ ನಾವೇ ಕೊಡ್ಬೇಕ್ರಿ, ಮತ್ರಿ ನೀರಿಂದು ಬಿಲ್ ಕಟ್ಬೇಕ್ರಿ. ನಮ್ ಮನೆಯಲ್ಲಿ ಯಾವ್ದಾದ್ರು ಒಂದು ವಸ್ತು ಇಲ್ಲ ಅಂದ್ರೆ ಆ ವಸ್ತು ತರೋದ್ರಿ. ನಮ್ ತಮ್ಮಂದಿರಿಗೆ ಅಥವಾ ನಮ್ಮ ಅಕ್ಕಂದರಿಗೆಲ್ಲ ಖುಷಿ ಆಗುವಂತ ಕೆಲ್ಸ ಮಾಡ್ಬೇಕ್ರಿ. ಮನೆಯನ್ನ ನಿಭಾಯಿಸೋದು, ಯಾವ್ದಾದ್ರು ನೀಡ್ ಇದ್ರೆ ಅದನ್ನ ತಗೊಂಡ್ ಬಂದು ಕೊಡೋದು, ಮನೆಗ ಯಾವ್ದಾದ್ರು ಕೆಲ್ಸ ಆಗ್ಬೇಕಾಗಿತ್ತಂದ್ರೆ ಲೈಟ್ ಬಿಲ್ ಕಟ್ಬೇಕ್ರಿ. ಕೆಲ್ಸದವ್ರಿಗೆ ಕೆಲ್ಸ ಹಚ್ಬೇಕು, ಯಾವ ರೀತಿ ಯಾವ ಕೆಲ್ಸ ಮಾಡ್ತಾರೆ ಅಂತ ಹೇಳಿ. ಮನೆ ಬಾಡಿಗೆ ಕಟ್ಬೇಕ್ರಿ. ನಂಗ್ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಇಷ್ಟ, ಅದನ್ನೆಲ್ಲ ಚೆನ್ನಾಗಿದು ಮಾಡ್ತೀನ್ರಿ. ಮತ್ತ ಮನೆಗ್ ಏನಾದ್ರು ಪ್ರಾಬ್ಲಮ್ ಆಯ್ತು ಎಲ್ಲ ಚೆನ್ನಾಗ್ ಮಾಡ್ತೀನ್ರಿ. ಮತ್ ಮನೆಗ್ ಏನಾರ ಇಂಗ್ರೀಡಿಯೆಂಟ್ಸ್ ಬೇಕಾಯ್ತೆಲ್ಲ ತರ್ತೀನ್ರಿ. ನೀನು ಯಾವ ನಿರ್ಧಾರಗಳನ್ನು ತಗೋತೀಯ? ಈಗ ನಮ್ ಫ್ಯಾಮಿಲಿ ಕಡೆ ಇರೋದು ಅಗ್ರಿಕಲ್ಚರ್ ಮ್ಯಾಮ್. ನಮ್ ಫಾದರ್ ಈಸ್ ಅ ಫಾರ್ಮರ್. ಪೇರೆಂಟ್ಸ್ ಈಗ ಕೆಲ್ಸದವ್ರು ಇರ್ತಾರಲ್ಲ, ಅವ್ರಿಗೆ ಮೀನ್ಸ್ ಯಾವ ರೀತಿ ಕೆಲ್ಸ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಅಂಡ್ ಅವ್ರಿಗೆ ಸ್ಯಾಲ್ರಿ ಮೀನ್ಸ್ ಪೇಮೆಂಟ್ ಎಷ್ಟ್ ಕೊಡ್ಬೇಕು ಅವ್ರ ಕೆಲ್ಸಕ್ಕೆ, ಆ ತರ ನಿರ್ಧಾರ. ಮತ್ತೆ ಹೊರಗಿಂದ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ತಂದ್ ಕೊಡ್ತೀನಿ. ಆ ರೀತಿ ಜವಾಬ್ದಾರಿನ ತಗೋಕ್ ಇಷ್ಟ ಪಡ್ತೀನಿ. ಯಾಕೆ ಅದನ್ನೇ ಮಾಡ್ತೀಯ? ಯಾಕಂದ್ರೆ ಮೀನ್ಸ್ ನಮ್ ಪಪ್ಪ ಫಾರ್ಮರ್, ಅವರಿಂದ ನೋಡಿ ಇನ್ಸ್ಪೈರ್ ಆಗಿದ್ದೀನಿ. ಅವ್ರು ಯಾವ ರೀತಿ ಮಾಡ್ತಾರೆ ಮೀನ್ಸ್ ಒಂದ್ ಸರಿ ನೋಡಿ ಒನ್ ಡೇ ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಮೀನ್ಸ್ ಐ ಹ್ಯಾವ್ ಟು ಡೂ ದಿಸ್, ಮೀನ್ಸ್ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚಲೋ ಇರುತ್ತೆ ಅನ್ನೋಂತ ಆಸೆ ಮ್ಯಾಮ್ ನನ್ಗೆ. ಈ ತರ ಅವಕಾಶ ಹೆಣ್ಮಕ್ಳಿಗೂ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ಚೆನ್ನಾಗಿ ಎಲ್ಲ ಓದಿ ಅವ್ರಿಗೆ ಹಿಂಗೆಲ್ಲ ಎದುರೆದುರು ಅಂದು ಚೆನ್ನಾಗಿದ್ರೆ ಆತರ. ಇವಾಗೆಲ್ಲ ಪುರುಷ ಪ್ರಧಾನತೆನೇ ಅದರಿ. ಪುರುಷ ಪ್ರಧಾನತೆ ನಾವು ಹೋಗಲಾಡಿಸ್ಬೇಕ್ರಿ.
ಆನಂತರ ನಾವು ಇದು ನಮ್ ಕಡೆ ಎಲ್ಲ ಹೆಣ್ಮಕ್ಳಿಗೆ ಹಕ್ಕುಗಳು ಎಲ್ಲ ಸಿಕ್ತು. ಹೆಣ್ಮಕ್ಳು ಮೊದ್ಲು ಸ್ಟ್ರಾಂಗ್ ಆಗ್ಬೇಕು ಮ್ಯಾಮ್. ಯೋಚನೆ ಮಾಡೋ ಶಕ್ತಿನ ನಾವೇ ಚೇಂಜ್ ಮಾಡ್ಕೊಂಡ್ರೆ ನಾವು ಮಾಡ್ಬೋದು. ವಿ ವಿಲ್ ಬಿ ಏಬಲ್. ನಾವು ಒಂದ್ ಮಾಡಕ್ ಹೋದ್ರೆ ಎಲ್ಲಾರು ಅಡ್ಡ ಬರ್ತಾರ. ಅದನ್ನ ಧೈರ್ಯವಾಗಿ ಎದುರಿಸಿದ್ರೆ ಹೆಣ್ಮಕ್ಳಿಗೂ ಚಾನ್ಸ್ ಸಿಗುತ್ತೆ ಅನ್ನೋ ಒಂದು ಥಿಂಕ್ ನನ್ನಲ್ಲಿದ್ದೆ ಮ್ಯಾಮ್. ಹೆಣ್ಮಕ್ಳು ಏನ್ ಮಾಡ್ಬೇಕು ಹಾಗಿದ್ರೆ? ನಾನ್ ಚೆನ್ನಾಗ್ ಓದಿ ನಾನ್ ನೌಕರಿ ತಗೋಬೇಕ್ರಿ. ಆನಂತರ ನಮ್ ಫ್ಯಾಮಿಲಿಗಳೆಲ್ಲ ನಮ್ ಜೊತೆ ಇರ್ತಾರಿ. ಅವಾಗ ಮನೆ ಜವಾಬ್ದಾರಿ ಎಲ್ಲ ನಮ್ ಮನೆಯಲ್ಲಿ ಇರ್ತಾರೆ. ಅವ್ರು ಏನ್ ಯೋಚನೆ ಮಾಡ್ತಾರ, ಅವ್ರಿಗೇನ್ ಸರಿ ಅನಿಸ್ತದ ಅದು ಮಾಡ್ಬೇಕು. ಇದಕ್ಕೆ ಯಾರು ಏನೆಲ್ಲ ಮಾಡ್ಬೇಕು? ಮನೆಯಲ್ಲಿ ಕೂಡ ಸಪೋರ್ಟ್ ಇರ್ಬೇಕು ಮ್ಯಾಮ್. ಈಗ ಫಾದರ್ದೆ ಮದರ್ದೆ ಅಲ್ಲಿ ಒಂದ್ ಹೆಣ್ಮಕ್ಳು ಏನೇ ಮಾಡ್ಲತ್ತಾಳ ಅಂದ್ರೆ, ನೀ ಮಾಡ್ತೀಯ ಮಗಳೇ, ನೀ ಹೋಗು, ನಾನ್ ನಿನ್ ಜೊತೆ ಇದ್ದೀನಿ, ಏನಾದ್ರೂ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಮನೆಯಿಂದ ಸಪೋರ್ಟ್ ಸಿಗ್ಬೇಕು. ಸ್ಕೂಲಲ್ಲಿ ಒಂದ್ ಸಂದರ್ಭ ಬಂದಾಗ ಯಾವ ತರ ನಾವ್ ಅದನ್ನ ಎದುರಿಸ್ಬೇಕು, ಮೀನ್ಸ್ ಹೌ ಟು ವಿ ಟೇಕ್ ಡಿಸಿಷನ್ಸ್ ಅಂತ ಹೇಳಿ ಹೇಳ್ಕೊಡ್ಬೇಕು. ಆದ್ರೆ ಎಲ್ಲ ಮೀನ್ಸ್ ಬ್ಯಾಲೆನ್ಸ್ ಆಗಿ ಆಗತ್ತೆ ಮ್ಯಾಮ್. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರಿಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯ? ನಮ್ ಜೊತೆ ಯಾರು ಫ್ರೆಂಡ್ಲಿ ಆಗಿರ್ತಾರಿ, ನಾವ್ ಯಾರ ಮೇಲೆ ನಂಬಿಕಸ್ತರ ಆಗಿರ್ತಾರಲ್ರಿ, ಅವ್ರ ಜೊತೆ ನಮ್ ಕಷ್ಟ ನಷ್ಟಗಳೆಲ್ಲ ಹಂಚ್ಕೋಬೇಕ್ರಿ. ಚೆನ್ನಾಗ್ ಮಾತಾಡಿದ್ರು ಅಲ್ವಾ? ಆಮೇಲೆ ನಮ್ ಬಸಮ್ಮ ಮೇಡಮ್ ಕೇಳ್ತಿದ್ರು, ನಮ್ ಕಿಶೋರಿಯರು ಚೆನ್ನಾಗ್ ಮಾತಾಡೋದ್ನ ಬೇರೆಯವರು ಕೇಳ್ತಿದಾರೆ ನಿಜ. ಆದ್ರೆ ನಮ್ ಕಿಶೋರಿಯರು ಕೇಳಕ್ಕೆ ಹೊಸ ವಿಷಯ ನೀವ್ ಹೇಳ್ಬೇಕಲ್ವಾ ಅಂತ ನನ್ಗೆ ಕರೆಕ್ಟ್ ಬಿಡಿ ಅನಿಸ್ತು. ಈಗ ಒಂದ್ ಕೆಲ್ಸ ಮಾಡೋಣ. ನಮ್ ಕಿಶೋರಿಯರಿಗಷ್ಟೇ ಅಲ್ಲ, ನಮ್ ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ಸ್ಗೆ, ನಮ್ ಕುಟುಂಬದವ್ರಿಗೆ, ನಮ್ ಕೇಳುಗರು ಇನ್ನೂ ಯಾರಾದ್ರೂ ಇದ್ರೆ ಅವರಿಗೆ ಬಹುಶಃ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಬಿಸಿ ಬಿಸಿ ಬೈಟ್ ಕೇಳ್ಬಿಡೋಣ. ಏನಂತೀರಾ? ತೆಂಗಿನಕಾಯಿ ಒಡಿದೇ ಇರೋ ದೇವಸ್ಥಾನ ಹೇಗಿಲ್ವೋ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಆಲೂಗಡ್ಡೆ ಇಲ್ಲದೇನೆ ಮಾಡೋ ಅಡುಗೆನೇ ಇಲ್ಲ ಅಂದ್ರೆ ಹೌದು ಅದಕ್ಕೇನೀಗ ಅಂದ್ರ ಇವು ಯಾವ ನಮ್ಮ ಭಾರತದಲ್ಲಿ ಮೊದಲಿಂದ ಬೆಳೀತಾ ಇದ್ದವಲ್ಲ. ಬ್ರಿಟಿಷರು, ಪೋರ್ಚುಗೀಸರು ಮತ್ತೆ ಬೇರೆ ಬೇರೆ ದೇಶಗಳಿಂದ ಬಂದ ಪ್ರವಾಸಿಗಳು ತಮ್ಮ ಜೊತೆ ತಂದಿದ್ದಂತೆ. ಈ ಥರ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇನ್ನೂ ಏನೇನು ಬಂತಪ್ಪ ಅಂದ್ರ ಹುಣಸೆ ಹಣ್ಣು, ಕುಂಬಳಕಾಯಿ, ಸೀತಾಫಲ, ಬೀನ್ಸು, ಪಪ್ಪಾಯ, ಕ್ಯಾರೆಟ್ಟು, ಪಾಲಕ್ ಸೊಪ್ಪು, ಇನ್ನೂ ಎಷ್ಟೊಂದಿದೆ ಈ ಲಿಸ್ಟ್ನಲ್ಲಿ ನೋಡಿ. ಮತ್ತೆ ಈಗ ನಂಗೆ ಜ್ಞಾಪನ ಬಂತು. ಹೋದ್ ತಿಂಗಳು ನಮ್ಮ ಅಕ್ಕನ ಮಗಳ ಶಾಲೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಅದಕ್ಕೆ ಪೋಷಕರನ್ನೂ ಕರೆದಿದ್ರು. ಅವ್ರ ಜೊತೆಗೆ ನಾನು ಹೋಗಿದ್ದೆ. ಅಲ್ಲಿ ಕಿಶೋರಿಯರು ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ನಮ್ಮ ಅಕ್ಕನ ಮಗಳನ್ನ, ಅಪ್ಪಿ ನೀನ್ ಯಾಕೆ ಡ್ಯಾನ್ಸ್ಗೆ ಸೇರ್ಕೊಳ್ಳಿಲ್ಲ ಅಂದಿದ್ಕೆ, ಇಲ್ಲ ಚಿಕ್ಕಮ್ಮ ನಂಗೆ ಎಲ್ಲ ತರದ ಡ್ರೆಸ್ಸು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಸೇರ್ಕೊಳ್ಳಿಲ್ಲ ಅಂದ್ಬಿಟ್ಲು. ಆಗ ನಂಗೆ ಕಿಶೋರಿ ಕ್ಲಬ್ನಲ್ಲಿ ಆಗೋ ಚರ್ಚೆಗಳೆಲ್ಲ ಜ್ಞಾಪನ ಆಯ್ತು. ಹಾಗೇನೆ ನಮ್ ದೇಹದ ಬಗ್ಗೆ ನಮ್ಗೆ ಪ್ರೀತಿ ಹುಟ್ಟೋ ಹಾಗೆ ಮಾಡೋ ವಿಡಿಯೋಗಳು ಎಷ್ಟು ಮುಖ್ಯ ಅನಿಸ್ಬಿಡ್ತು ನೋಡಿ. ಅದಕ್ಕೇನೆ ನನ್ ಕನ್ಸು ನಮ್ ರಾಜ್ಯದ ಪ್ರತಿ ಹೈಸ್ಕೂಲ್ನಲ್ಲೂ ಕಿಶೋರಿ ಕ್ಲಬ್ ಇರಬೇಕು ಅಂತ. ನಿಜ ಅಂತ ಹೇಳ್ತಾ ನಮ್ ಕಿಶೋರಿಯರು ಬಂದಿದ್ದಾರೆ. ಅವರ ಮಾತು ಕೇಳೋಣ ಬನ್ನಿ. ಮತ್ತೆ ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಅಕ್ನಾಗಮ್ಮ ಅಂತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೊಡದೂರ್ ಅಂತ. ನನ್ನ ಹೆಸರು ರಾಜೇಶ್ವರಿ. ನಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನ್ರಿ. ನನ್ ಸ್ಕೂಲ್ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕರ್ದಾಳ್ರಿ. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಹಾ ಮಿಸ್ ಇದೆ ಮಿಸ್. ಹಾ ರೀ. ಕಿಶೋರಿ ಕ್ಲಬ್ ಅಂದ್ರೆ ಏನು? ಮಿಸ್ ಕಿಶೋರಿ ಕ್ಲಬ್ ಅಂದ್ರೆ
12 ವರ್ಷಕ್ಕಿನ್ನ ಮೇಲ್ಪಟ್ಟು ಮತ್ತೆ 18 ವರ್ಷಕ್ಕಿನ್ನ ಒಳಪಟ್ಟು ಹುಡುಗಿಯರ್ ಇರ್ತಾರಲ್ರಿ ಮಿಸ್, ಅವ್ರಿಗೆ ಕಿಶೋರಿಯರ್ ಅಂತ ಕರೀತಾರ್ರಿ. ಅವ್ರಿಗೋಸ್ಕರ ಸಮಾಜದಲ್ಲಿ ಭೇದ ಭಾವ ಗಂಡು ಹೆಣ್ಣು ಅಂತ ಅದನ್ನ ಹೋಗ್ಲಾಡ್ಸೋ ಸಲುವಾಗಿ ಈ ಕಿಶೋರಿ ಕ್ಲಬ್ ಅನ್ನ ಇಟ್ಟಿದ್ದಾರೆ ರೀ. ನಿಮ್ ಕಿಶೋರಿ ಕ್ಲಬ್ ಅಲ್ಲಿ ಏನೇನಾಗುತ್ತೆ? ಒಂದ್ ಕ್ಲಾಸ್ ಅಲ್ಲಿ ಅಂತಂದ್ರೆ ಫಸ್ಟ್ ಗೆ ಚಟುವಟಿಕೆಗಳನ್ನ ಮಾಡಿ ಅದ್ರಲಿಂದ ವಿವರಣೆ ನೀಡಿರ್ತಾರಲ್ರಿ. ಅದಾದ ನಂತರ ಯಾವ್ದೇ ಒಂದ್ ವಿಷಯ ಅದ್ರಲ್ಲಿ ತಿಳಿಲಿಲ್ಲ ಅಂತಂದ್ರೆ ಮಿಸ್ ಅವ್ರ ಜೊತೆ ಚರ್ಚೆ ಮಾಡಿ ಆ ವಿಷಯವನ್ನ ಮತ್ತೆ ತಿಳ್ಕೊತೀವ್ರಿ ಮಿಸ್. ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಕಲ್ತ್ರಿ ಅಂತ ಹಂಚ್ಕೋಬಹುದಾ? ಅವ್ರ ವಿಡಿಯೋ ನೋಡ್ತೀವ್ರಿ ನಾವ್ರಿ. ಯಾವ ಸಮಸ್ಯೆ ಬಂದಾಗ ಯಾವ ರೀತಿ ಫೇಸ್ ಮಾಡ್ಬೇಕ ಅನ್ನೋದು, ಮಹಿಳೆಯರು ಹಿಂಗು ಪೀರಿಯಡ್ ಆದ್ಮೇಲೆ ಯಾವ ರೀತಿ ಸಮಸ್ಯೆವನ್ನ ಬಂದಾಗ ಯಾವ ರೀತಿಯಾಗಿ ಎದುರಿಸ್ಬೇಕ ಅನ್ನೋದನ್ನ ಕಲ್ತೀವ್ರಿ ಮಿಸ್. ನಮ್ ಮೇಡಮ್ ಅವ್ರ ನಮ್ಗೆ ಎಲ್ಲಾದ್ರು ಬುಕ್ ತಂದಾರ ಅದೆಲ್ಲ ತಿಳಿಸಿ ಹೇಳ್ತಾರ್ರಿ ಮಿಸ್. ಆ ಬುಕ್ ನೋಡ್ರಿ, ಮುಟ್ಟಿನ ಬಗ್ಗೆ ರೀ, ನಾವ್ ಯಾವ ರೀತಿ ಊಟ ಮಾಡಿದ್ರೆ ಹೆಂಗಿರ್ತೀವಂತ್ರಿ, ನಮ್ ಗುರುತೇನು ಅನ್ನೋದ್ರ ಬಗ್ಗೆನ ತಿಳ್ಕೊಂಡೇನ್ರಿ. ಮತ್ ಸಂತಾನೋತ್ಪತ್ತಿ ಹೇಗಾಗ್ತದ, ಆ ಪ್ರಕ್ರಿಯೆ ಹೇಗಾಗ್ತದ ಅಂತೇಳಿ ನಾ ತಿಳ್ಕೊಂಡೇನ್ರಿ. ನೀನ್ ಕಲ್ತ್ಕೊಂಡಿದ್ರಲ್ಲಿ ನಿನ್ಗೆ ತುಂಬಾ ಇಷ್ಟ ಆಗಿದ್ ಯಾವ್ದು? ಕಿಶೋರಾವಸ್ಥೆ ಪರಿಚಯ ನಂಗೆ ಇಷ್ಟ ಆಗ್ಯದ್ರಿ ಮಿಸ್. ಯಾಕಂದ್ರ ನಾವಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತೀವಿ ಅನ್ನೋದ್ ತಿಳಿಸ್ತಾರ್ರಿ. ಮತ್ ನಾವ್ ದೈಹಿಕ ಮಾನಸಿಕ ಹೆಂಗ್ ಬದಲಾವಣೆ ಆಗ್ತೀವಿ, ಹೆಂಗ್ ಇರ್ತೀವಿ ಅನ್ನೋದ್ ತೋರಿಸ್ತಾರ್ರಿ. ಆಮ್ಯಾಗ ನಮ್ ಗುರುತೇನು, ನಾನ್ ಯಾರು ಅನ್ನೋದ್ರ ಬಗ್ಗೆ ತಿಳಿಸ್ತಾರ್ರಿ. ಮತ್ ನಾವ್ ಯಾವ ರೀತಿಯಾದ ಊಟ ತಿಂದು ಸೇವನೆ ಮಾಡಿರ್ ಚಂದ ಇರ್ತೀವಿ, ನೀರ್ ಜಾಸ್ತಿ ಕುಡಿಬೇಕು, ನಿದ್ದೆ ಜಾಸ್ತಿ ಮಾಡ್ಬೇಕು ಅನ್ನೋದ್ ಹೇಳ್ಕೊಡ್ತಾರ್ರಿ. ಕಿಶೋರಾವಸ್ಥೆಯಲ್ಲಿ ನಮಗ ಸಡನ್ಲಿ ಆಗಿ ಕೋಪ ಬರ್ತದ್ರಿ, ನಾವೇನು ಮಾಡ್ಲಾರ್ದೆ ಸುಮ್ನೆ ಅಳು ಬರ್ತದ್ರಿ. ಮತ್ ನಾವ್ ದುಡುಕಿ ನಿರ್ಧಾರ ತೋತೀವ್ರಿ, ಅಗಲ್ಗನ್ಸ್ ಎಲ್ಲಾ ಕಾಣ್ತೀವ್ರಿ. ಅದಕ್ಕೆ ನಾವು ಯಾವ ರೀತಿ ಒಳಗ್ ಯಾವ ಟೈಮ್ ಒಳಗ್ ಹೆಂಗಿರ್ಬೇಕ ಅನ್ನೋದು ಕಿಶೋರಾವಸ್ಥೆ ತಿಳಿಸಿ ಕೊಡ್ತದ್ರಿ. ಅದಕ್ಕೆ ನಮ್ಗ ಅದ್ ಇಷ್ಟ ಆಗ್ಯದ್ರಿ. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಅವ್ರ ಬಗ್ಗೆ ಅಂತಂದ್ರೆ ಮಿಸ್, ಅವ್ರು ನಮ್ಗ್ ಹೆಲ್ಪ್ ಆಗೋಕೋಸ್ಕರ ಎಲ್ಲವನ್ನು ಮಾಡ್ತಾ ಇದ್ದಾರೆ ರೀ ಮಿಸ್. ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದ ಅಂತ ಹೇಳ್ಬೋದ್ರಿ ಮಿಸ್. ಅವ್ರಂದ್ರೆ ಏನೇನ್ರಿ ನಮಗೊಂದ್ ಅಟ್ರಾಕ್ಟ್ ಆಗ್ಬಿಟ್ಟಾರಿ. ಅವ್ರ ಬಳಿ ನಮಗೊಂದ್ ತಂದೆ ತಾಯಿ ಮಗಳನ್ನ ಒಂದ್ ಬಾಂಧವ್ಯ ಬೆಳೆದ್ ಬಿಟ್ಟದ್ರಿ. ನಿನ್ ಕಿಶೋರಿ ಕ್ಲಬ್ ಅಲ್ಲಿ ಇನ್ನ ಏನಿದ್ರೆ ಖುಷಿ ಆಗುತ್ತೆ ನಿಂಗೆ? ನಮ್ ಮುಂದೆ ದೊಡ್ಡವಳಾಗ್ತಾ ಏನಾಗ್ಬೇಕು ಅನ್ನೋದ್ರಿ, ಮತ್ ನಾವ್ ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದ್ರಿ. ಮಿಸ್, ನಾನೊಂದ್ ಪ್ರಶ್ನೆ ಕೇಳ್ಬೇಕ್ ಅನ್ಕೊಂಡಿದೀನಿ. ನಾವು ನಮ್ಗ್ ಹುಡುಗಿಯರಿಗೆ ತಿಳಿಸ್ತೀರಿ ಮಿಸ್, ನಾವು ಚೇಂಜ್ ಆಗ್ಬೋದು. ಇದನ್ನ ಹುಡುಗರಿಗೆ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ ನು ಚೇಂಜ್ ಆಗ್ಬೋದೇನೋ ಅಂತಾರೆ ಮಿಸ್. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀಯಾ? ಈಗ ಯಾರಾದ್ರೂ ಹಿಂಗ ನೀನ್ ಹೊರಗ್ ಹೋಗ್ಬೇಡ, ಆ ತರ ಮಾಡ್ಬೇಡ, ನೀನ್ 10th ಕಲಿ ಅಂತ ಹಿಂಗ ಏನಾದ್ರೂ ಒಂದ್ ವೇಳೆ ಮನೇಲಿ ಅಂದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತು ಅವರೇ ಸ್ವತಃ ದುಡ್ಡು ಸಂಪಾದನೆ ಮಾಡಿ ಅವರೇ ಕಾಲೇಜ್ ಹಚ್ಚಿಕೊಂಡು ಅವ್ರದೇ ಗುರಿಯನ್ನ ತಲುಪಬೇಕನ್ನೋದೇ ಮಿಸ್ ಹೇಳ್ತೀನಿ ಫ್ರೆಂಡ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಆಹಾ, ಒಳ್ಳೆ ಹಗಲ್ ಕನಸು ಕಾಣ್ತಿದೆ ನೋಡಿ. ತುಂಗಭದ್ರಾ ನದಿ ತೀರ ತಂಪು ಗಾಳಿ ಬೀಸ್ತಿದೆ ಅಂತ ಅಷ್ಟರಲ್ಲಿ ಶೆಕೆಗೆ ಬೆವ್ರು ಬಂದು ಕಲಬುರ್ಗಿಗೆ ವಾಪಸ್ ಬಂದೆ. ಆದ್ರೆ ಇಲ್ಲಿ ಶೆಕೆ ಇದ್ರೂನು ತಂಗಾಳಿ ಅಂತ ತಂಪು ನಮ್ ಚಿನ್ಮಯ್ ಮೇಡಮ್ ಮಾತು. ಬನ್ನಿ ಹೊಸ ಪದ ಹೇಳ್ಕೊಡ್ತಾರೆ ನಮ್ಗೆ, ಏನದು ಅಂತ ಕೇಳ್ಬಿಡೋಣ. ಉ-ದ-ಕ ಅಂದ್ರೆ ಗೊತ್ತಾ? ಓಹೋ, ಉದ್ದಕ್ಕ ಅಡ್ಡಕ್ಕ ಮ್ಯಾಕ ಕೆಳಿಕ ಎಲ್ಲ ಗೊತ್ತು ಅಂದ್ಬಿಟ್ರಾ? ನೀವ್ ಹಿಂಗ್ ಹೇಳ್ತೀರಾ ಅಂತ ಗೆಸ್ ಮಾಡಿದ್ದೆ ನಾನು. ಉದಕ ಅನ್ನೋದು ಕನ್ನಡದ ಪದ. ಇದು ಇಲ್ದಿರೋ ಪ್ರಪಂಚದಲ್ಲಿ ಯಾರು ಏನೂ ಉಳಿಯಲ್ಲ. ಮನುಷ್ಯರು, ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟ್ಟೆ, ಕ್ರಿಮಿ, ಕೀಟ, ಮರ, ಗಿಡ, ಗಾಳಿ ಗೊತ್ತಾ? ಅಯ್ಯೋಯ್ಯೋ ಏನಪ್ಪ ಇದು ಅಂತಿದ್ರೆ ಹೇಳ್ತೀನಿ ಕೇಳಿ. ಉದಕ ಅಂದ್ರೆ ನೀರು. ಮನೆಯಲ್ಲಿರೋ ನಲ್ಲಿದಾಗ್ಬೋದು, ಜುಳು ಜುಳು ನದಿಯಲ್ಲಿ ಹರಿಯೋದಾಗಿರ್ಬೋದು, ಸಮುದ್ರದಲ್ಲಿ ರಭಸದಿಂದ ದಡಕ್ ಬಡಿಯೋ ಅಲೆ ಆಗಿರ್ಬೋದು. ಒಟ್ಟಾರೆ
ನೀರ್ ಎಲ್ಲೇ ಇರ್ಲಿ ಅದ್ರ ಇನ್ನೊಂದು ಹೆಸರು ಉದಕ ಅಂತ. ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಈಗ ನಾನು ನಿಮ್ಮ ಹತ್ರ ಕೆಲವು ಗಾದೆಗಳನ್ನ ಹೇಳ್ತೀನಿ, ಅವು ಹೇಗಿವೆ ಅಂತ ಹೇಳಿ. ವಿದ್ಯೆ ಕಲಿತ ಹೆಣ್ಮಕ್ಳನ್ನ ಮನೆ ಕೆಲಸ ಕಲಿತ ಗಂಡ್ಮಕ್ಳನ್ನ ನಂಬೇಕು. ಹಾಲುಂಡ ತವರು ನನ್ನ ಹಕ್ಕು, ಅರಸಿ ಎಲ್ಲರೂ ನನ್ನ ನಕ್ಕು. ಹುಡುಗನ ನಡತೆ ಹುಡುಗಿಯ ಖುಷಿಗೆ ಬೆಲೆ ಕಟ್ಟಕ್ಕಾಗಲ್ಲ. ವಾವ್, ಎಷ್ಟು ಚೆನ್ನಾಗಿವೆ ಇವು ಅಂತ ಅಂತಿದ್ದಾರೆ ನಮ್ ಕೊಡದೂರಿನ ಕಿಶೋರಿಯರು. ಹಾಗೇನೆ ನಮ್ ಸುನೀತಾ ಮೇಡಮು ಕಿಶೋರಿ ಕ್ಲಬ್ನಲ್ಲಿ ಈ ತರ ಹೊಸ ಗಾದೆಗಳನ್ನ ಹೇಳ್ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ ಕಿಶೋರಿಯರು ಅದೇ ಹಳೇ ಗಾದೆಗಳನ್ನೇ ಕೇಳ್ತಿರ್ತಾರೆ ಅಂದ್ರು ಅವ್ರು ಹೇಳೋದು ಸರಿ ಅಲ್ವಾ? ಈಗ ಯಾವ ಊರಿನ ಕಿಶೋರಿಯರು ಬಂದಿದ್ದಾರೆ, ಅವರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಸಮಯ. ಹಾಗೆ ಆಗ್ಲಿ ಅಂದ್ರ ಇನ್ಯಾಕ್ ತಡ, ಬನ್ನಿ ಬನ್ನಿ ಕೇಳೋಣ. ನೀನ್ ಪರಿಚಯ ಮಾಡ್ಕೋತೀಯ? ನಾನು ಲಕ್ಷ್ಮಿ, ಸರ್ಕಾರಿ ಪ್ರೌಢಶಾಲೆ ಖಜೂರಿ 9ನೇ ತರಗತಿಯಿಂದ ಮಾತಾಡ್ತಾ ಇದ್ದೀನಿ. ಮಿಸ್, ನನ್ನ ಹೆಸರು ರಜನಿ ಅಂತಾರಿ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದೀನ್ರಿ. ಸರ್ಕಾರಿ ಪ್ರೌಢಶಾಲೆ ಕೊಡ್ದೂರ್ನಾಗ ಓದ್ಲಾತೀನ್ರಿ. ನನ್ನ ಹೆಸರು ಪಾರ್ವತಿ ಅಂತಾರಿ. ನಾನು 9ನೇ ತರಗತಿಯಲ್ಲಿ ಓದ್ಲತ್ತೀನ್ರಿ. ಸರ್ಕಾರಿ ಪ್ರೌಢಶಾಲೆ ಕಡ್ದೂರ್ದಾಗ ಓದ್ಲತ್ತೀನ್ರಿ. ಈಗ ನೀನ್ ಸುತ್ತಮುತ್ತ ಅಂತ ನೋಡ್ಕೊಂಡ್ರೆ ಗಂಡ್ ಮಕ್ಳನ್ನ ಮತ್ತ ಹೆಣ್ಮಕ್ಳನ್ನ ಒಂದೇ ತರ ನೋಡಲಾಗುತ್ತೆ ಅಂತ ನಿಂಗ ಅನ್ಸುತ್ತಾ? ಒಂದೇ ತರ ಎಂದು ನೋಡಲ್ರಿ. ಕೆಲವೊಬ್ಬರು ನೋಡ್ತಾರ್ರಿ ಮಿಸ್, ಕೆಲವೊಬ್ಬರು ನೋಡಲ್ರಿ ಮಿಸ್. ಇಲ್ರಿ ಮಿಸ್, ಭೇದ ಭಾವ ಮಾಡ್ತಾರ್ರಿ. ಹೇಗೆ ಬೇರೆ ಬೇರೆ ತರ ನೋಡಲಾಗುತ್ತೆ? ಪ್ರತಿಯೊಂದಕ್ಕೆಲ್ಲ ಹುಡುಗರಿಗೆ ಅವಕಾಶ ಕೊಡ್ತಾರ್ರಿ, ಆದ್ರೆ ಹುಡುಗಿಯರಿಗೆ ಅವಕಾಶ ಕೊಡಲ್ರಿ. ಹೆಣ್ಮಕ್ಳು ಮನೆಯಲ್ಲೇ ಇರ್ಬೇಕು, ಗಂಡಸ್ ಮಕ್ಳು ಆಚೆ ಹೋಗ್ಬೇಕು. ಹೆಣ್ಮಕ್ಳು ಯಾವಾಗ್ಲೂ ಕೆಳಗಿರ್ತಾರ್ರಿ, ಗಂಡ್ ಮಕ್ಳು ಯಾವಾಗ್ಲೂ ಮೇಲಿರ್ತಾರ ಅಂತ ಥಿಂಕ್ ಮಾಡ್ತಾರ್ರಿ. ಅಂದ್ರ ಗಂಡ್ಸರೇ ಹೆಚ್ಚು ಕೆಲಸ ಮಾಡ್ತಾರ, ಅವರೇ ಹೆಚ್ಚು. ಹೆಣ್ಮಕ್ಳು ಏನ್ ಮನೆ ಕೆಲ್ಸಕ್ಕಷ್ಟೇ ಹರ, ಅವ್ರಿಗೆ ಏನ್ ಬಿ ಪ್ರಯೋಜನ ಇಲ್ಲ. ಈ ತರ ಎಲ್ಲ ಹೊರಗ್ ಹೋಗೋದಿತ್ತಂದ್ರ ಹುಡುಗರಿಗೆ ಕೊಡ್ತಾರ್ರಿ. ಆದ್ರೆ 7 ಗಂಟೆ ಆದ್ಮೇಲೆ ಹುಡುಗಿಯರಿಗೆ ಮನೆಯಿಂದ ಹೊರಗ್ ಕಳ್ಸಲ್ರಿ. ಮತ್ 18 ವಯಸ್ಸಾಗ ಮದಿ ಮಾಡತ್ತಾರ್ರಿ. ಈಗ ನಿಮ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ. ಅದನ್ನ ಹೆಣ್ಮಕ್ಳು ಮಾಡ್ಬಹುದಾ, ಮಾಡಕ್ ಆಗಲ್ಲ ಅಂತ ಹೇಳ್ತೀಯ? ಹೆಣ್ಮಕ್ಳು ಎಲ್ಲಾ ರೀತಿ ನಿರ್ಧಾರಗಳನ್ನ ಅವರೇ ತೆಗೆದುಕೊಳ್ಳಬಹುದಾ? ಅವಳು ಸ್ವಂತ ಡಿಸಿಷನ್ ತಗೊಳಕ್ ಬಿಡಲ್ರಿ. ಹಿಂಗ ನಾನ್ ಇಷ್ಟ ಓದ್ಬೇಕು ಅಂತ ಅವಳಿಗೆ ಆಸೆ ಇರ್ತದ್ರಿ, ಮನೇಲಿ ಓದ್ಲಾಕ್ ಬಿಡಲ್ರಿ. ಮ್ಯಾರೇಜ್ ಮಾಡ್ಕೊಂಡ್ ಹೋಗ್ಬಿಡು ಅಂತ ಹಂಗೆಲ್ಲಾ ಹೇಳ್ತಾರ್ರಿ. ಹುಡುಗರಿಗಾದ್ರೆ ಹಿಂಗ್ ಎಷ್ಟ್ ಬಿ ಓದಿಸ್ತಾರಿ. ಅವ್ರು ಎಷ್ಟ್ ಹೊತ್ತಾದ್ಮೇಲೆ ಮನೆಗ್ ಬಂದ್ರು ಅವ್ರಿಗೆ ಏನ್ ಬಿ ಕೇಳಲ್ರಿ. ಹೆಣ್ಮಕ್ಳಾದ್ರೆ ಇಷ್ಟೊತ್ತಿಗೆ ಯಾಕ್ ಬಂದು ಇಷ್ಟಕ್ ಲೇಟು ಹಂಗ ಹಿಂಗ ಎಲ್ಲಾ ಕೇಳ್ತಾರ್ರಿ. ಹೆಣ್ಮಕ್ಳು ತಮ್ ಕಾಲ್ ಮೇಲೆ ತಾವ್ ನಿಲ್ಬಹುದಾ? ಹಾ ರೀ ಮಿಸ್, ನಿಂತ್ಕೋಬಹುದು. ಯಾಕೆ ಅವ್ರಿಗೆ ಇದನ್ನೆಲ್ಲ ಮಾಡಕ್ ಕೊಡಲ್ಲ? ಗಂಡ್ ಮಕ್ಳು ಹೆಚ್ಚಿಗೆ ಮ್ಯಾಲ ಹೋಗ್ಬೇಕು, ಹೆಣ್ಮಕ್ಳು ಅವ್ರಿಗಿಂತ ಮ್ಯಾಲ ಹೋಗ್ಬಾರ್ದು ಅಂತ, ಅವ್ರ ಕೆಳಗೆ ಇರ್ಬೇಕು ಅನ್ನೋದು ಆ ತರ ಸಮಾಜದಾಗ ಅಂತಾರಲ್ರಿ. ಈ ತರ ಇರ್ಬೇಕು ಅಂದ್ರೆ ಯಾರು ಏನೆಲ್ಲಾ ಮಾಡ್ಬೇಕು? ನಾವ್ ಹೆಚ್ಚಿಗೆ ಓದ್ಬೇಕ್ರಿ. ಅವ್ರು ಇವ್ರು ಎಲ್ಲಾ ಮಾತುಗಳು ಆಗ್ತಾರಲ್ರಿ, ಅವೆಲ್ಲಾ ಕೇಳಿಸ್ಕೋಬಾರ್ದ್ರಿ. ಅಂದ್ರ ಅವ್ರವ್ರು ಒಂದೊಂದು ಮೂಢನಂಬಿಕೆಗಳೆಲ್ಲ ಹೋಗಲಾಡಿಸ್ಬೇಕ್ರಿ ಮಿಸ್. ಸ್ಕೂಲ್ನಾಗ ಟೀಚರ್ಸ್ ಮಕ್ಳಿಗೆಲ್ಲ ಇದು ಹೇಳ್ಬೋದ್ರಿ, ಪೇರೆಂಟ್ಸ್ ಮೀಟಿಂಗ್ ದಾಗ ಕರೆಸಿ ಪೇರೆಂಟ್ಸ್ ಬಿ ಎಲ್ಲ ಹೇಳ್ಬೋದ್ರಿ. ಹಿಂಗೆಲ್ಲ ಸರ್ಕಾರ ಎಲ್ಲರಿಗೂ ಎಜುಕೇಶನ್ ಕೊಡ್ಬೇಕ್ರಿ. ಕೆಲವೊಂದು ನೀತಿ ನಿಯಮಗಳನ್ನ ಜಾರಿಗೆ ತರ್ಬೇಕ್ರಿ. ನಿನ್ ಮಾತನ್ ಕೇಳ್ತಾ ಇರೋ ನಿನ್ ಫ್ರೆಂಡ್ಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀಯ? ಚಂದ ಓದ್ತೀನಿ, ನನ್ ಕಾಲ್ ಮ್ಯಾಗ ನಾನ್ ನಿಂದಿರ್ತೀನಿ, ಇಷ್ಟು ಬೇಗ ಮದ್ವೆದ್ ಮಾತಾಡ್ಬೇಡಿ, ನನ್ ಲೈಫ್ ನಾ ನೋಡ್ಕೋತೀನಿ ಅನ್ನೋದು ಇರ್ಬೇಕ್ರಿ. ಅವ್ರಿಗೆಲ್ಲ ಅಂದ್ರ ನೀವು ನಿಮ್ ಗುರಿನ ಅಷ್ಟೇ ನೋಡ್ರಿ. ಸುತ್ತಮುತ್ತ ಸಮಾಜ ಏನ್ ಹೇಳ್ತದ ಅನ್ನೋದ್ ಬಗ್ಗೆ ಜಾಸ್ತಿ ತಲೆ ಹಾಕೊಳಕ್ ಹೋಗ್ಬಾರ್ದು. ನಾವ್ ನಮ್ ಗುರಿನ ತಲುಪೋದ್ ಅಷ್ಟೇ ನಮ್ ತಲೆಯಲ್ಲಿ ಇರ್ಬೇಕ್ರಿ ಮಿಸ್. ಒಂದೇ ಮಾತು ಹೇಳ್ತೀನ್ರಿ, ಅವ್ರು ಇವ್ರು ಅಂದ್ ತಲೆ ಹಾಕೋಬೇಡ್ರಿ. ನಿಮ್ ಲೈಫ್ ನಿಮ್ ಇಷ್ಟ, ನೀವ್ ಇರ್ರಿ. ಸರಿ, ಮತ್ತೆ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮ ಮುಗ್ಸೋ ಟೈಮ್ ಆಯ್ತು. ಮುಂದೆ ಯಾವಾಗ ಕಾರ್ಯಕ್ರಮ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ತೀರಾ ತಾನೇ? ಬಾಯ್. ನಾ ಬಂದೆ 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 ಹೇ ಬಾರೆ 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 ನಾವ್ ಕಿಶೋರಿ ಇಲ್ಲಿ ನಮ್ದೇ ಸೀನ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಾನೊಬ್ಳೆ ಅಲ್ಲ ನನ್ನ ಹಿಂದೆ ಇದ್ದಾರೆ
ಕಿಶೋರಿ